ಐ ರಿಕ್ವೆಸ್ಟ್ ಪ್ಯಾನಲಿಸ್ಟ್ ಗಳಿಗೆ ಬೇಸಿಕ್ ಅಂದ್ರೆ ಒಬ್ರು ಹೇಳೋದನ್ನ ಕೇಳಿಸ್ಕೊಳ್ಳೋ ತಾಳ್ಮೆ. ಯಾದವ್ ಅವರೇ, 1 ನಿಮಿಷ ಪೂರ್ತಿ ಮೂರ್ತಿ ಅವ್ರು ಹೇಳೋದು ಕೇಳಿಸ್ಕೊಬೇಕು, ಅದಾದ್ಮೇಲೆ ನಿಮ್ಗೆ ಅದಾದ್ಮೇಲೆ ನಿಮ್ಗೆ if you want the debate to continue 1 minute ಪೂರ್ತಿ ಕೊಡ್ತೀನಿ. ರೆಸ್ಪೆಕ್ಟ್ ಫಾರ್ ದ ಪ್ಯಾನಲಿಸ್ಟ್, ರೆಸ್ಪೆಕ್ಟ್. ಯಾದವ್ಜಿ 1 ನಿಮಿಷ ಪೂರ್ತಿ ನೋಡಿ. ದಲಿತರು ನಾವು ಕಾಂಗ್ರೆಸ್ನವರೇ, ದಲಿತರು ಕಾಂಗ್ರೆಸ್ನವರೇ ಎಲ್ಲ ಉದ್ಧಾರ ಮಾಡಿರೋದು, ಕಾಂಗ್ರೆಸ್ನವರೆಲ್ಲ. ನಾನು ಕಾಂಗ್ರೆಸ್ನಲ್ಲಿ ಅನೇಕ ಪರಮೇಶ್ವರ ಸಾರು, ಮಾದೇವಪ್ಪ ಸರ್ ಎಲ್ಲರ ಬಗ್ಗೆನೂ ಗೌರವ ಇದೆ. ಸೇಮ್ ಟೈಮ್ ಸಿದ್ದರಾಮಯ್ಯ ಅವ್ರ ಬಗ್ಗೆನೂ ಗೌರವ ಇದೆ ನಮ್ಮ ಬಗ್ಗೆ. ನಾವು ಹೇಳೋದು ಎಲ್ಲ ಪಕ್ಷದಲ್ಲೂ ಕೂಡ ಮುನಿರತ್ನ ಅಂತವರು ಬೇಕಾದಷ್ಟು ಜನ ಇದ್ದಾರೆ ಅಂತ ನನ್ನ ವಾದ. ನಾನಿಲ್ಲಿ ನನ್ನ ಮನದಾಳದಿಂದ ನೋವನ್ನು ಹೇಳ್ಕೊಂಡು ನಾಗರಾಜರವರು ಕೇಳಬೇಕು, 3 ಪಕ್ಷದವರು ಕೇಳಬೇಕು. ನೋಡಿ, ಪರಿಶಿಷ್ಟ ಜಾತಿಯವರಿಗೆ SC ST TSP ಹಣವನ್ನು ಅವ್ರ ಅಭಿವೃದ್ಧಿಗೆ ಸಂವಿಧಾನಾತ್ಮಕವಾಗಿ ರಿಸರ್ವ್ ಮಾಡ್ತಾರೆ. ಮಾಡಿದವರು ಯಾರು? ಕೇಳಿಸ್ಕೊಳ್ಳಿ ಯಾದವ್ ಅವರೇ, ಸತ್ಯವನ್ನು ಹೇಳಿ. ಕರ್ನಾಟಕ ಮೂರ್ತಿ ಸರ್ ಮಾತ್ರ ಆನರ್ ಬೇರೆ, ಎಲ್ಲಾರ್ದು ಹೊರಗಡೆ ಯಾದವ್ ಅವರೇ, ಭಯ ಆಗ್ತಿದ್ಯಾ? TSP ಹಣವನ್ನ ಸಿದ್ದರಾಮಯ್ಯನವ್ರು ಕಾಯ್ದೆ ಮಾಡ್ತಾರೆ. 2012ರಲ್ಲಿ 13ರಲ್ಲಿ ಕಾಯ್ದೆ ಮಾಡಿ ಅಲ್ಲಿಂದ ಹಿಡಿದು ಈಗ 2024ಕ್ಕೆ 1,20,000 ಕೋಟಿ ಹಣವನ್ನ 3 ಪಕ್ಷದವರು ಕೂಡ 1,20,000 ಕೋಟಿ ಹಣವನ್ನ ಇವರು ದಲಿತರ ಹಣವನ್ನ ದುರುಪಯೋಗ ಮಾಡ್ಕೊಂತಾರೆ. ರಸ್ತೆಗೆ ಬಳಸ್ತಾರೆ, ಮೇಲ್ಸೇತುವೆಗೆ ಬಳಸ್ತಾರೆ, ಡ್ಯಾಮ್ಗಳಿಗೆ ಬಳಸ್ತಾರೆ. ಪರಿಶಿಷ್ಟ ಜಾತಿಯವರು ಉದ್ಧಾರಕ್ಕೆ ಬಳಸಲ್ಲ. ಸಿದ್ದರಾಮಯ್ಯನವರು 2023-22ರಲ್ಲಿ 24,391 ಕೋಟಿಯನ್ನ 5 ಗ್ಯಾರಂಟಿಗೆ, ರಸ್ತೆಗೆ, ಮೇಲ್ಸೇತುವೆಗೆ ಬಳಸ್ತಾರೆ. ಇದನ್ನ ಹೋರಾಟ ಅಪ್ಡೇಟ್ ಗಮನಿಸಿ ನೋಡಿ. ಮೂಡಾ ವಾಲ್ಮೀಕಿ SC ST TSP ರಾಜ್ಯಪಾಲರು. ಮೂರ್ತಿ ಅವರೇ, ನೀವು ಕೇಳಿಸ್ಕೊಳ್ಳಿ. ನಿಮಗೂ ನಿಮ್ಮ ಸಮುದಾಯಕ್ಕೂ ಸಂಬಂಧಪಟ್ಟಿದ್ದು ಎಲ್ಲಾ ವಿಚಾರವನ್ನ ಬಳಸಿಕೊಂಡು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ದಲಿತ ವಿರೋಧಿ ಅಂತ ಹೇಳಿ ಬಿಜೆಪಿ ಪಕ್ಷದವರು ಆರೋಪ ಮಾಡ್ತಾ ಇದ್ರು. ಈಗ ಮುನಿರತ್ನ ಅವರ ವಿಚಾರ ಬಿಜೆಪಿ ಪಾಲಿಗೂ ಕೂಡ ದೊಡ್ಡ ಮುಜುಗರ. ದಲಿತರು ಒಕ್ಕಲಿಗರಿಗೆ ಅವಾಚ್ಯ ಪದವನ್ನ ಬಳಸಿ ಲಾಕ್ ಆಗಿದ್ದಾರೆ. ಇದನ್ನ ಸಮರ್ಥಿಸಿಕೊಳ್ಳೋ ಪ್ರಯತ್ನ ಮಾಡಿದ್ರೆ ವಿನಾಯಕ್ ಸರ್, ಬಿಜೆಪಿ ಕೂಡ ದಲಿತ ವಿರೋಧಿ ಆಗುತ್ತೆ, ಬಿಜೆಪಿ ಕೂಡ ಒಕ್ಕಲಿಗ ವಿರೋಧಿ ಆಗುತ್ತೆ. ವಿನಾಯಕ್ ಅವರ ಸತ್ಯ ಹೇಳ್ಬೇಕು. ಬಿಜೆಪಿ ಯಾವತ್ತೂ ಮೀಸಲಾತಿ ಪರ ಇರಲಿಲ್ಲ, ಯಾವತ್ತೂ ದಲಿತರ ಪರ ಇರಲಿಲ್ಲ. ಹಿಂದೂ ಮುಸ್ಲಿಂ ಡಿಬೇಟ್ ಅಂತ ಕರೀತಾರೆ, ಮೋನೋಲಾಗ್ ಅಲ್ಲ, ಏಕಪಾತ್ರಾಭಿನಯ ಅಲ್ಲ. ನೀವು ವಿನಾಯಕ್ ಅವರೆಲ್ಲ, ವಿನಾಯಕ್ ಅವರು ಉತ್ತರ ಕೊಡಿ. ವಿನಾಯಕ್ ಅವರು ಕಾಂಗ್ರೆಸ್ನವರು ಎಲ್ಲರದ್ದು ಬಾಯಿ ಮುಚ್ಚಿಸ್ತಾ ಇದ್ದಾರೆ ಅಂತ ಆರೋಪ ಇರೋದು. ಸೊ ಅದೇ ಈಗ ಇಲ್ಲೂ ಆಗ್ತಾ ಇದೆ. ನಾನು ಅವಾಗಿಂದ ನೋಡ್ತಾ ಇದ್ದೀನಿ. ಈಗ ಅವ್ರು ಏನ್ ಮಾತಾಡಿದ್ದಾರೆ ಅದನ್ನ ಯಾರೂ ಸಮರ್ಥಿಸ್ಕೊಳ್ಳಕ್ ಸಾಧ್ಯ ಇಲ್ಲ. ಅದನ್ನ ಇಲ್ಲಿರೋರು ಒಪ್ಕೊಂಡಿದ್ದಾರೆ, ಹೊರಗಡೆ ಅವ್ರ ಪಾರ್ಟಿಯವರು ಅದನ್ನ ಒಪ್ಕೊಂಡಿರ್ಬೋದು. ಧನ್ಯವಾದ ತಮಗೆ. ಎಲ್ಲರೂ ಒಪ್ಕೊಂಡಿದ್ದಾರೆ, ಅದನ್ನ ಯಾರೂ ಒಪ್ಕೊಳ್ಳಕ್ ಸಾಧ್ಯ ಇಲ್ಲ. ಆದರೆ ನನ್ನ ಪ್ರಶ್ನೆ ಇರೋದು, ಅದನ್ನ
ಬೇರೆ ಬೇರೆ ಕಾರಣಗಳಿಗೆ ಅದನ್ನು ಬಳಸ್ಕೋಬಾರ್ದು. ಈಗ ಅವ್ರಿಗೆ ಮಾತಾಡಿದ್ರೆ, ಅವರು ತಪ್ಪು ಮಾಡಿದ್ರೆ ಅವರಿಗೆ ಶಿಕ್ಷೆ ಆಗೋದು ಅದರಲ್ಲಿ ಯಾವ ಅನುಮಾನನೂ ಇಲ್ಲ. ಕಾನೂನು ಪ್ರಕಾರ ಶಿಕ್ಷೆ ಆಗಬೇಕು. ಆದರೆ ಒಬ್ಬರನ್ನ ಈಗ ನೋಡಿ, ಈಗ ದರ್ಶನ್ ಕೇಸ್ ಆಯ್ತಲ್ವಾ, ದರ್ಶನ್ ಕೇಸ್ ಆದ ತಕ್ಷಣ ಅವ್ರ ಮೇಲೆ ಇನ್ನೊಂದು ಕೇಸ್ ಆಯ್ತಾ? ಆಗಿಲ್ಲ. ಅಂದರೆ ನ್ಯಾಚುರಲ್ ಆಗಿ ನನ್ನ ಪ್ರಕಾರ ಒಂದು ಕೇಸ್, ಒಬ್ಬ ಮನುಷ್ಯ ತಪ್ಪು ಮಾಡಿದರೆ ಅವನ ಮೇಲೆ ಒಂದು ಕೇಸ್ ಆದರೆ ಅದು ಅದರಷ್ಟೊತ್ತಿಗೆ ಮುಂದುವರಿಯುತ್ತೆ. ಆದರೆ ಅವ್ರಿಗೆ ಜಾಮೀನು ಸಿಗತ್ತೆ ಅಂತ ಆಗೋವಾಗ ಇನ್ನೊಂದು ಕೇಸ್ ಆಗೋದು, ಅದು ಮುಗಿಯುತ್ತೆ ಅಂತ ಆಗುವಾಗ ಇನ್ನೊಂದು ಕೇಸ್ ಆಗೋದು. ಹೇಗೆ ಅವಾಗ ಏನಾಗುತ್ತೆ? ಪಕ್ಷನ ಯಾರು ಈಗ ಕಾಂಗ್ರೆಸ್ ಹೆಸರೇ ಹೇಳಿಲ್ಲ, ಇಲ್ಲಿ ಪಕ್ಷನ ಬ್ಲೇಮ್ ಮಾಡಿ. ಈ ತರದ ಇನ್ಸಿಡೆಂಟ್ಗಳು ನಡೆದಾಗ ಸಾರ್ವಜನಿಕರಿಗೆ ಒಂದು ಡೌಟ್ ಬರುತ್ತೆ, ಏನು ಅಂದ್ರೆ ಯಾರೋ ಬೇಕಂತಲೇ ಅಥವಾ ಬೇರೆ ಉದ್ದೇಶದಿಂದ ಈ ಪ್ರಕರಣಗಳನ್ನ ಮಾಡಿಸ್ತಾ ಇದ್ದಾರಾ ಇಲ್ವಾ ಅನ್ನೋ ಒಂದು ಅನುಮಾನ ಬರುತ್ತೆ. ತೀರ್ಮಾನ ಆಗುತ್ತೆ. ನನ್ಗೆ ಆಶ್ಚರ್ಯ, ಮುನಿರತ್ನ ಸಿಂಪತಿ ವ್ಯಕ್ತಪಡಿಸ್ತಾ ಇದ್ದೀರಾ, ಏನೋ ಇನ್ನೊಂದು ಕೇಸ್ ಬಂದ್ಬಿಟ್ಟಿದೆ ಅಂತ ಹೇಳಿ ನೀವು ಒಳ್ಳೆ ರಿಪೋರ್ಟರ್ ಇದ್ದೀರಿ, ನೀವು ಇನ್ನೊಂದು ಕೇಸ್ ಮಹಿಳೆ ಕೊಟ್ಟಿರೋ ಕಂಪ್ಲೇಂಟ್ ಬಗ್ಗೆ ಇನ್ವೆಸ್ಟಿಗೇಷನ್ ಆಫೀಸರ್ ತನಿಖೆ ಮಾಡ್ತಾರೆ, ಅದರ್ಗೂ ಯಾಕೆ ಇವಾಗ ಕಂಪ್ಲೇಂಟ್ ಕೊಡ್ತೀರಾ ಅಂದ್ರೆ ನೀವು ಸಮಾಜದಲ್ಲಿ ಏನೋ ಪರಿವರ್ತನೆ ತರಬೇಕು ಅನ್ನೋ ಕಾರಣಕ್ಕೋಸ್ಕರ ಸರ್ಕಾರ ಆಯ್ತು ಅಂತ ನೀವು ಇಷ್ಟ ಬಂದ್ರೆ ಮಾತಾಡ್ಬೋದಾ, ಇಷ್ಟ ಬಂದ್ರೆ ನಡ್ಕೋಬೋದಾ? ತಪ್ಪು ಮಾತಾಡ್ತಾ ಇದ್ದೀರಿ ನೀವು. ಮೊದಲಿಂದ ಕೂಡ ವ್ಯಕ್ತಪಡಿಸಿರೋದು ಸಿಂಪಲ್ ಅನುಮಾನ, ನೀವು ಕೇಳಿಸ್ಕೊಳ್ಬೇಕು ಯಾದವ್ ಅವರೇ. ಕೇಳಿಸ್ಕೊಳ್ಳಿ, ಮುನಿರತ್ನ ಅವರ ವಿಚಾರದಲ್ಲಿ ರಿವೆಂಜ್ ಪಾಲಿಟಿಕ್ಸ್ ಮಾಡ್ತಾ ಇದೆಯಾ ಕಾಂಗ್ರೆಸ್ ಪಕ್ಷ? ಕುಮ್ಮಕ್ಕು ಕೊಟ್ಟು ಕಂಪ್ಲೇಂಟ್ ಕೊಡಿಸಿದ ಆರೋಪ ಬಿಜೆಪಿ ಪಕ್ಷ. ಯಾದವ್ ಅವರೇ ಕೇಳಿಸ್ಕೊಳ್ರಿ ಪೂರ್ತಿ ಬ್ರೇಕಿಂಗ್ ಅನ್ನ. ಡ್ಯಾಮೇಜ್ ಕಂಟ್ರೋಲ್, ದಲಿತ ವಿರೋಧಿ. ಒಂದ್ ನಿಮಿಷ ರಾಜುಗೌಡ್ರೆ, ನೀವು ಬಿಡ್ಬೇಕು ಯಾದವ್ ಸರ್, ನೀವು ಬಿಡ್ಬೇಕು. ದಲಿತ ವಿರೋಧಿ ಅಂತ ಹೇಳಿ ಬಿಜೆಪಿ ಕಾಂಗ್ರೆಸ್ ಅನ್ನ ಎಲ್ಲಾ ವಿಚಾರದಲ್ಲೂ ಕೂಡ